ಕನ್ನಡದ ಅತಿ ದೊಡ್ಡ ಆ್ಯಂಕರ್ ಆಗಿದ್ದಂಥವ್ರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಈಗ ಬಂದಿರುವಂಥದ್ದು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಆಘಾತಗಳು ಆಗ್ತಿರೋಂಥದ್ದು. ಇದೇ ಸಂದರ್ಭದಲ್ಲಿ ಇದೊಂದು ಆಗಿರೋಂಥ ಆಘಾತ. ಹೌದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಕನ್ನಡ ಸಿನಿಮಾದ ರಂಗ ಅತಿ ದೊಡ್ಡ ಮಟ್ಟಿಗೆ ಆಘಾತಗಳು ಉಂಟಾಗಿರೋಂಥದ್ದು ಮತ್ತು ಅತಿ ದೊಡ್ಡ ಮಟ್ಟಿಗೆ ಇದಾಗಿರೋಂಥದ್ದು. ಇದೇ ಸಂದರ್ಭದಲ್ಲಿ ಮಜಾ ಟಾಕೀಸ್ ಮತ್ತು ಮಜಾ ಭಾರತ ಅಂತ ದೊಡ್ಡ ದೊಡ್ಡ ಕಾಮಿಡಿ ಕಾರ್ಯಕ್ರಮಗಳು ಮತ್ತು ಸುವರ್ಣ ನ್ಯೂಸ್ನಲ್ಲಿ ಮತ್ತು ಜೀ ಕನ್ನಡದಲ್ಲಿ ಇದ್ದಂಥ ಅತಿ ದೊಡ್ಡ ಕಾರ್ಯಕ್ರಮಗಳು ಕಾಣಿಸ್ಕೊಳ್ತಿದ್ದಂಥ ಕಲಾವಿದ ನಟಿ ಇದೀಗ ನಿಧನರಾಗಿದ್ದಾರೆ. ಬೇರೆ ಯಾರೋ ಇಲ್ಲ, ಅಪರ್ಣ ಅವರು ಅಂತ ಹೇಳ್ಬೋದು. ಇನ್ನು ಅಪರ್ಣ ಅವರು ಬರೋಬ್ಬರಿ 3 ವರ್ಷಗಳಿಂದ ಕೂಡ ಅವರು ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಯಿಲೆಯಿಂದ ಅವರು ಬಳಲ್ತಿದ್ರು ಎಂಬುದು ಈಗ ಬಂದಿರೋವಂಥದ್ದು. ಸದ್ಯ ಈಗ 4ನೇ ಹಂತ ಕೂಡ ತಲುಪಿತ್ತು. ಸದ್ಯ 2 ವರ್ಷಗಳು ಕೂಡ ಎಲ್ಲೂ ಅವರು ಕಾಣಿಸ್ಕೊಳ್ತಿರ್ಲಿಲ್ಲ ಅಂತ ಹೇಳ್ಬೋದು. ಏನೋ ಸುಜನ್ ಲೋಕೇಶ್ ಅವರು ಕೂಡ ತುಂಬಾ ಕಣ್ಣೀರು ಕೂಡ ಹಾಕಿರುವಂಥದ್ದು ಈ ಆ್ಯಂಕರ್ನ ಸಾವಿನಿಂದಾಗಿ. ಯಾಕೆಂದರೆ ಮಜಾ ಟಾಕೀಸ್ನಲ್ಲಿ ಅವರಿಬ್ಬರು ಒಡನಾಟ ಅಷ್ಟೇ ಚೆನ್ನಾಗಿತ್ತು ಮತ್ತು ಅವರು ವರಲಕ್ಷ್ಮಿ ಪಾತ್ರವನ್ನು ಮಾಡೋದ್ರ ಮೂಲಕ ಮತ್ತು ಮಜಾ ಟಾಕೀಸ್ನಲ್ಲಿ ಪ್ರಮುಖವಾದ ಘಟ್ಟವನ್ನೇ ಅವ್ರದ್ದೇ ಆಗಿತ್ತು ಅಂತ ಹೇಳ್ಬೋದು. ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಇವರು ಆಗಿದ್ದರು ಅಂತ ಸಹ ಹೇಳ್ಬೋದು. ಸರ್, ಏನಾರಿರಲಿ ಅವರ ಆತ್ಮಕ್ಕೆ